ಶ್ರೀಕೃಷ್ಣನ ಕೊನೆಯ ಪ್ರಯಾಣ ಹೇಗಿತ್ತು ಗೊತ್ತಾ? ಶ್ರೀಕೃಷ್ಣನ ಒಂದು ವೃಕ್ಷದ ಅಡಿಯಲ್ಲಿ ಧ್ಯಾನ ವ್ಯವಸ್ಥೆಯಲ್ಲಿ ಕುಳಿತಿರುವಾಗ ಒಬ್ಬ ಬೇಟೆಗಾರ ಬಂದು ಹೊಡೆಯುತ್ತಾನೆ. ಆಗ ಪ್ರಾಣ ಹೋಯಿತು ಅಂತ ಕೇಳಿದ್ದೇವೆ, ಆದರೆ ಅದು ನೆಪ ಮಾತ್ರ. ಕೃಷ್ಣನ ಹಿಂದಿನ ಜನ್ಮದಲ್ಲಿ ರಾಮನಾಗಿದ್ದ. ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ರಾಮನ ಅವತಾರದಲ್ಲಿ ಇದ್ದ ಕೃಷ್ಣ ಮರದ ಹಿಂದಿನಿಂದ ವಾಲಿಯ ಸಂಹಾರ ಮಾಡುತ್ತಾನೆ. ಆದರೆ ರಾಮನಿಗೆ ತಿಳಿಯುತ್ತೆ ತಾನು ಮಾಡಿದ್ದು ತಪ್ಪು ಅಂತ. ಅದನ್ನು ಅರಿತ ರಾಮನು ವಾಲಿಗೆ ಮಾತು ಕೊಡುತ್ತಾನೆ, ಮುಂದಿನ ಜನ್ಮದಲ್ಲಿ ನೀನು ನಿನ್ನ ಕೈಯಾರೆ ನನ್ನನ್ನು ಸಾಯಿಸುವೆಂದು. ಆದರೆ ಆ ಬೇಟೆಗಾರ ಯಾರೂ ಅಲ್ಲ, ಹೋದ ಜನ್ಮದಲ್ಲಿ ವಾಲಿ, ಈ ಜನ್ಮದಲ್ಲಿ ಜರನಾಗಿದ್ದ. ರಾಮ ಮಾಡಿದ ಹಾಗೆ ಶ್ರೀಕೃಷ್ಣನ ಕಾಲು ಪೊದೆಗಳಲ್ಲಿ ಅಡಗಿದ ಜಿಂಕೆಯಂತೆ ಕಂಡು ಜರ ಬೇಟೆ ಎಂದು ತಿಳಿದು ಹೊಡೆಯುತ್ತಾನೆ. ಕೃಷ್ಣನು ಕೊನೆಯ ಉಸಿರು ಬಿಟ್ಟ ಸ್ಥಳವೇ ಬಾಲ್ಕ ತೀರ್ಥ ಅಥವಾ ಬಾಲ್ಕ ಎಂದು ಕರೆಯುತ್ತಾರೆ. ಸೋಮನಾಥ ಜ್ಯೋತಿರ್ಲಿಂಗದಿಂದ 4 ಕಿಲೋಮೀಟರ್ ದೂರದಲ್ಲಿ ಇದೆ. ಕೊನೆಯದಾಗಿ ಭೂಮಿಯನ್ನು ತೊರೆಯುವ ಮೊದಲು ಶ್ರೀಕೃಷ್ಣ ಸೋಮನಾಥೇಶ್ವರ ದೇವರನ್ನು ನಮಿಸಿ ತನ್ನ ಅಣ್ಣನಾದ ಬಲರಾಮನೊಂದಿಗೆ ಭೂಮಿಯನ್ನು ತೊರೆಯುತ್ತಾನೆ. ಆತನ ಭೂಮಿಯ ಮೇಲಿನ ಕೊನೆಯ ಹೆಜ್ಜೆಯ ಗುರುತನ್ನು ನಾವು ಈಗಲೂ ಕೂಡ ನೋಡಬಹುದು. ಅದೇ ಸ್ಥಳದಲ್ಲಿ ಈಗ ಒಂದು ಮಂಟಪವಿದೆ. ಅಲ್ಲಿ ಕೃಷ್ಣನ ವಿಗ್ರಹವೂ ಮಾಡಲಾಗಿದೆ. ಕೃಷ್ಣ ತೊರೆದ ಸರಿಯಾದ ಸಮಯವನ್ನು ಎಕ್ಸ್ಪರ್ಟ್ಗಳು ಕಂಡುಹಿಡಿದಿದ್ದಾರೆ. ಚೈತ್ರ ಮಾಸ ಶುಕ್ಲ ಪಕ್ಷದ ಮೊದಲ ದಿನ, ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಕ್ರಿಸ್ತಪೂರ್ವ 3102 ಫೆಬ್ರವರಿ 18 ಮಧ್ಯಾಹ್ನ 2:27:30. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.